ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಡಿಜಿ ಸ್ಕೈಲೈನ್. ಇವತ್ತು ನಾನು ತಂದಿರೋ ಹೊಸ ರೆಸಿಪಿ ಬಂದು ಮಲ್ಲಿಗೆ ಇಡ್ಲಿನ ಹೇಗೆ ಮಾಡೋದಂತ ನೋಡೋಣವಾ? ಸೊ ನೋಡಿ, ಎಷ್ಟು ಸಾಫ್ಟಾಗಿದೆಯಲ್ವಾ, ಕಾಣಿಸಿದೆಯಲ್ವಾ? ಸೊ ಇಷ್ಟು ಮೆತ್ತಿಗೆ ಎಷ್ಟು ಸಾಫ್ಟಾಗಿ ಹೇಗೆ ಇಡ್ಲಿ ಮಾಡೋದು. ಸೊ ಒಂಥರ ಹೋಟ್ಲಲ್ಲೂ ಕೂಡ ಎಷ್ಟು ಸಾಫ್ಟಾಗಿರುತ್ತೆ. ಸೊ ಇದನ್ನೇ ನಾವು ಮನೆಯಲ್ಲೂ ಕೂಡ ಮಾಡ್ಬೋದು. ಸೊ ಯಾವ ಥರ ಮಾಡೋದು ಈ ಥರ ಇಡ್ಲಿನ ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಏನು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೆ ಎಷ್ಟು ಸಾಫ್ಟಾಗಿ ಇಡ್ಲಿನ ಮಾಡ್ಬೋದು. ಸೊ ನೋಡಿ, ನಾನು ಇಡ್ಲಿ ರೈಸ್ ಅಂತ ಹೇಳ್ತೀವಿ. ಸೊ ಕೇಳಿದರೆ ಅಂಗಡಿಲಿ ಸಿಗುತ್ತೆ. ಸೊ 2 ಕಪ್ಪು ನಾನು ಇಡ್ಲಿ ರೈಸನ್ನು ತಗೋತಾ ಇದ್ದೀನಿ. ಸೊ ನೀವು ರೇಷನ್ ರೈಸಲ್ಲೂ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿ, ಈಗ ಅದನ್ನು ವಾಶ್ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ನೆನೆಗೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ಸಪ್ರೇಟ್ ಬೌಲಲ್ಲಿ ಹಾಕೋತಾ ಇದ್ದೀನಿ. ಸೊ ಹಾಗೆ ಅರ್ಧ ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ. ಸೊ 1/4 ಕಪ್ಪಷ್ಟು ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಸಾಬೂದಾನಿ ತೊಗೊಂಡಿದ್ದೀನಿ. ಸೊ ಇದನ್ನಿಷ್ಟು ಅದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಕೊಡ್ತಾಳೆ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಮೆಂತ್ಯ ಹಾಕೋದ್ರಿಂದ ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ವಾಶ್ ಮಾಡಿ ಸೊ ಇಲ್ಲಿ ನೋಡಿ, ನಾನು ಎರಡನ್ನೂ ಕೂಡ ಏನು ಮಾಡ್ತಾಯಿದ್ದೀನಿ, ಒಂದು 8 to 9 hours ಇದನ್ನು ನೆನೆ ಹಾಕ್ತಾಯಿದ್ದೀನಿ. ಸೊ ಬೆಳಗ್ಗೆ ಒಂದು 10 ಗಂಟೆಗೆ ನಾನು ನೆನೆಸಿಟ್ಟಿದ್ದೆ. ಸೊ ಸಾಯಂಕಾಲ ಒಂದು 5 to 6 o'clock ಅಷ್ಟರಲ್ಲಿ, ಒಂದು 5 o'clockಗೆ ನಾನು ಇದನ್ನು ರುಬ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ನೆಂದಿಟ್ಟು ಅಕ್ಕಿ ನೋಡಿ ಎಷ್ಟು ವೈಟಾಗಿ ಬಂದಿದೆಯಲ್ವಾ. ನೀಟಾಗಿ 2 ಸಲ ವಾಶ್ ಮಾಡಿಡಬೇಕು. ಸೊ ಈ ಥರ ಕ್ಲೀನಾಗಿರುತ್ತೆ. ಸೊ ನೋಡಿ, ಇವಾಗ ರುಬ್ಕೊಂಬಿಡೋಣ. ಫಸ್ಟು ನಾನೇನು ಮಾಡ್ತಾಯಿದ್ದೀನಿ, ಉದ್ದಿನಬೇಳೆ ಮತ್ತು ಅವಲಕ್ಕಿ ಆ್ಯಂಡು ಸಾಬೂದಿನ ಸೇರಿಸಿ ಇತ್ತಲ್ವ, ಅದನ್ನು ಸಪ್ರೇಟಾಗಿ ನಾನು ತುಂಬ ನೈಸಾಗಿ ನೋಡಿ, ಈ ಥರ ನೈಸಾಗಿ ಬರಬೇಕು, ಅದರ ನೈಸಾಗಿ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಅಕ್ಕಿ ಎರಡನ್ನೂ ಒಟ್ಟೊಟ್ಟಿಗೆ ರುಬ್ಕೋಬೇಡಿ, ಚೆನ್ನಾಗಿ ಬರೋಲ್ಲ. ಸೊ ಅಕ್ಕಿನ ಯಾಕಂದರೆ ತೆರೆಯಾಗಿ ನೀವು ರುಬ್ಕೋಬೇಕು, ತುಂಬ ನೈಸಾಗಿ ರುಬ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಇಡ್ಲಿ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಸಾಫ್ಟಾಗಿ ಇದನ್ನು ಸ್ವಲ್ಪ ತೆರೆ ಆಗಿದ್ರೇ ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ರವೆ ಥರ ಬಂದಿದೆ. ಸೊ ಚಿಕ್ಕದಾಗಿ, ತುಂಬ ದಪ್ಪ ರವೆನೂ ಆಗಬಾರ್ದು, ಚೆನ್ನಾಗಿ ಬರೋಲ್ಲ ಇಡ್ಲಿ. ಸ್ವಲ್ಪ ಮೀಡಿಯಮ್ ರವೆ ಥರನೇ ಮಾಡ್ಕೊಳ್ಳಿ. ನೋಡಿ, ಇದನ್ನೆರಡನ್ನೂ ಏನು ಮಾಡ್ತಾಯಿದ್ದೀನಿ, ಇವಾಗ ಎರಡನ್ನೂ ಸೇರಿಸ್ತಾ ಇದ್ದೀನಿ. ಸೊ ಫಸ್ಟು ಸ್ಟಾರ್ಟಿಂಗ್ ನಾನು ಉದ್ದಿನಬೇಳೆ ರುಬ್ಕೊಂಡಿದ್ದು, ಆಮೇಲಿಂದ ಏನು ಮಾಡ್ತಾಯಿದ್ದೀನಿ, ಅಕ್ಕಿನ ರುಬ್ಕೊಂಡದ್ದು ಎರಡನ್ನೂ ನೀಟಾಗಿ ಕೈಲೇ ಮಿಕ್ಸ್ ಮಾಡಿ, ಸೌಟಲ್ಲೆಲ್ಲ ಬೇಡ, ಕೈಲೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟು ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಬಿಡಿ. ಸೊ ಇವಾಗ ನಾನು ಏನು ಮಾಡ್ತೀನಿ ನೋಡಿ, ಈ ಥರ ಎಲ್ಲ ನೀಟಾಗಿ ಬರಬೇಕು. ಸ್ವಲ್ಪ 1/4 ಟೀ ಸ್ಪೂನಷ್ಟು, ಚಿಕ್ಕ ಸ್ಪೂನ್ ಅದು, 1/4 ಟೀ ಸ್ಪೂನಷ್ಟು ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ, ಸೊ ಚಳಿ ಇರುತ್ತೆ, ಹಾಗಾಗಿ ಫರ್ಮೆಂಟೇಷನ್ ನೀಟಾಗಿ ಆಗೋಲ್ಲ ಅಂತ. ಸೊ ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿ ಬಂದಿದಲ್ವಾ, ಅಷ್ಟು ಸಖತ್ತಾಗಿ ಫರ್ಮೆಂಟೇಷನ್ ಆಗಿದೆ. ಸೊ ಇವನ್ನದು ಪಾತ್ರೆಯಿಂದ ಕೂಡ ಆಚೆ ಬಂದಿದೆ ನೋಡಿ, ಅಷ್ಟು ಚೆನ್ನಾಗಿ ಉಬ್ಬಿದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೈಟ್ ನಾನು ಆ್ಯಡ್ ಮಾಡಿರಲಿಲ್ಲ. ಸೊ ಇವಾಗ ಅದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಡಿ, ಇಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ. ಸೊ ಇಲ್ಲ ನೀವು ಸಾಲ್ಟ್ ಇಲ್ಲದೇ ತಿಂತೀನಿ ಮಾಡ್ಕೋತೀವಿ ಅಂದರೆ ಓಕೆ, ಸೊ ಸಾಲ್ಟನ್ನ ಅವಾಯ್ಡ್ ಮಾಡಿ. ಸೊ ಇಲ್ಲಿ ನೋಡಿ, ನಾನು ಕುಕ್ಕರ್ ಇದಕ್ಕೆ ಸ್ವಲ್ಪ ಲೆಮನನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕೆಳಗಡೆಗೆ ಪಾತ್ರೆ ಕರಗಾಗಬಾರ್ದು ಅಂತ. ಸೊ ನೋಡಿ, ಇವಾಗ ನಾನು ಇಡ್ಲಿ ಒಂದು ಪ್ಲೇಟ್ಗೆಲ್ಲ ಸೊ ನೀಟಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಆಯಿಲನ್ನು ಕೆಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಇಡ್ಲಿನ ನಾನು ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಒಂದು 20 minutes ನಾನು ಬೇಯಿಸೋಕೆ ಇಡ್ತಾಯಿದ್ದೀನಿ. ಸೊ 20 minutes ಬೇಯಿಸಾಗಿದೆ. ಇವಾಗ ನೋಡಿ, ಇಡ್ಲಿ ರೆಡಿ ಆಗಿದೆ. ಸೊ ಇಡ್ಲಿ ರೆಡಿ ಆಗಿದೆ ಅಂತ ಹೇಗೆ ತಿಳ್ಕೊಬೇಕಂದ್ರೆ, ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ಜಸ್ಟ್ ಒಂದು ಟಚ್ ಮಾಡಿ ನೋಡಿ, ಅದು ಹಿಟ್ಟು ಹತ್ತಲಿಲ್ಲ ಅಂದರೆ ಆಗಿದೆ ಅಂತ. ನೋಡಿ, ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬಂದಿದೆ ಅಲ್ವಾ. ಸೊ ನೀವು ಕೂಡ ಮನೇಲಿ ಈ ಥರ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮನೇಲಿ ಎಲ್ಲರೂ ನಿಮ್ಮ ಮಾಡಿರೋ ಇಡ್ಲಿನ ಫುಲ್ ಫ್ಯಾನ್ ಆಗಿಬಿಡ್ತಾರೆ, ಹೊಗಳೋದಂತೂ ಗ್ಯಾರಂಟಿ. ಸೊ ನೀವು ಟ್ರೈ ಮಾಡಿ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ನಾವು ಮಾಡೋ ಹೊಸ ರೆಸಿಪಿಗಳಿಗೆ ಹೀಗೆ ಪ್ರೋತ್ಸಾಹಿಸಿ. ಸೊ ಇಡ್ಲಿ ಸಾಂಬಾರು ಕೂಡ ನಾನು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಕೂಡ ಹಾಕಿರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಬರುತ್ತೆ. ಸೊ ನೋಡಿ, ಟ್ರೈ ಮಾಡಿ ಮನೇಲಿ ನೀವು ಕೂಡ. ನೋಡಿ, ಇಷ್ಟು ಸಖತ್ತಾಗಿ ಇಡ್ಲಿ ನೋಡಿ, ಚೆನ್ನಾಗಿ ಕಾಣಿಸಿದೆ ಅಲ್ವಾ, ರವೆ ಥರ ಬಂದಿದೆ, ತುಂಬ ಸಾಫ್ಟಾಗಿ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.